ಈ ತಿಂಗಳ 19ರಂದು ಹಿಂದ್ವಿ ಸ್ವರಾಜ್ ಸಂಸ್ಥಾಪಕರು ಈ ದೇಶ ಕಂಡ ಮಹಾನ್ ರಾಜರುಗಳ ಪೈಕಿ ಒಬ್ಬರಾದ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 396ನೇ ಜಯಂತಿಯನ್ನ ಅದ್ದೂರಿ ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ. ಹಾಗಾಗಿ ಎಲ್ಲ ಸಮಾಜ ಬಾಂಧವರು ಅಧಿಕಾಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ರಘುನಾಥರಾವ್ ಜಾಧವ್ ಮಾತನಾಡಿ ತಿಳಿಸಿದರು. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಮತ್ತು ಗಣ್ಯಾತಿಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು 18 ಪಂಗಡ ಜಾತಿಗಳು, 12 ಬಳತೆದಾರರು, ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರ ಮಹಾನ್ ರಾಜರಾಗಿದ್ದರು. ಅವರು ಎಲ್ಲ ಭಾರತೀಯರಿಗೆ ಸ್ಫೂರ್ತಿದಾಯಕರಾಗಿದ್ದರು. ಇಂತಹ ಮಹಾನ್ ಪುರುಷರ ಜಯಂತಿ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕ ಕೋರಿದರು. ಜಯಂತಿ ಉತ್ಸವ ಸಮಿತಿ ಉಪಾಧ್ಯಕ್ಷರಾದ ನ್ಯಾಯವಾದಿ ನಾರಾಯಣ ಗಣೇಶ್ ಅವರು ಮಾತನಾಡಿ, ಅಂದು ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ನಡೆಯುವುದು. ಬೆಳಗ್ಗೆ 10 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪೂಜೆ ಮತ್ತು ಮಾಲಾರ್ಪಣೆ, ನಂತರ ಭವ್ಯ ಮೆರವಣಿಗೆ ಜರುಗಲಿದೆ. ಬಳಿಕ 12:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವ ಸಚಿವ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದು, ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನಿತರೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪೂಣೆಯ ಮರಾಠ ಸೇವಾ ಸಂಘದ ಇತಿಹಾಸಕಾರರಾದ ಗಂಗಾಧರ ಬನಬಾರೆ ಶಿವಾಜಿ ಮಹಾರಾಜರ ಜೀವನ ಹಾಗೂ ಸಾಧನೆ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ತಿಳಿಸಿದರು. ಜಯಂತ್ಯೋತ್ಸವ ಸಮಿತಿ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಕಣಜಿ, ಕಾರ್ಯದರ್ಶಿ ಗೋವಿಂದರಾವ್ ಜಾಧವ್, ಬಾಲಾಜಿ ಬಿರಾದರ್, ಶಶಿಕಲಾ ಬಿರಾದರ್, ಅನಿತಾ ಬೋರಳೆ, ಉಷಾ ಸೂರ್ಯವಂಶಿ ಅವರು ಮಾತನಾಡಿದರು. ಸಮಿತಿಯ ಪದಾಧಿಕಾರಿಗಳಾದ ರಂಜಿತ್ ಪಾಟೀಲ್, ಸುರೇಶ್ ಟಾಕಳೆ, ಸದಾಶಿವ್ ಪಾಟೀಲ್, ಕಿರಣ್ ಚೌಹಾಣ್, ವಸಂತ್ ಬಿರಾದರ್, ಸಂದೀಪ್ ಪಾಟೀಲ್ ಹಂಗರ್ಗ, ರಂಗರಾವ್ ಪಾಟೀಲ್, ಶಿವಾಜಿ ತಡಮಲೆ, ಮೀನಾ ಜಾಧವ್ ಸೇರಿದಂತೆ ಇನ್ನಿತರರು ಇದ್ದರು. ಈ ಮುಂಬರುವ 19 ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದೆ. ಈ ಜಯಂತಿ ಏನದ ಬಹಳ ಅಂದ್ರೆ ಬಹಳ ವಜ್ರಮನೆಯಂತೆ ಅಂತಂದ್ರೆ ಆಚರಿಸ್ತಾ ಇದ್ದೇವೆ. ಮತ್ತು ಈ ಮುಂಬರುವ ಜಯಂತಿಗೋಸ್ಕರ ಈ ನಮ್ಮ ಎಲ್ಲ ಸಂಘ ಸಂಸ್ಥೆ ಮತ್ತು ಪಕ್ಷಾತೀತ ಮತ್ತು ಜಾತ್ಯತೀತ ಮತ್ತು ಎಲ್ಲ ಜಾತಿದವರು, ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು ಏನದ ಆ ದಿವಸ ಏನದ ಬರಬೇಕು. ಮತ್ತು ವಿಶೇಷವಾಗಿ ಆ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ದಿವಸ ಮೊಟ್ಟ ಮೊದಲಿಗೆ ಜಿಲ್ಲಾಧಿಕಾರಿ ಕಾರ್ಯಾಲಯ ಏನಿದೆ, ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ 9 ಗಂಟೆಗೆ ಪೂಜೆ ಮಾಡಿ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಈ 10 ಗಂಟೆಗೆ ಪೂಜೆ ಮಾಡಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ಒಂದು ರ್ಯಾಲಿ ಮುಖಾಂತರ, ಮೆರವಣಿಗೆ ಮುಖಾಂತರ ಏನದ ನಾವು ಚನ್ನಪಟ್ಟಣ ದೇವರ ರಂಗಮಂದಿರನಲ್ಲಿ ನಾವು ಸೇರ್ತೀವಿ. ವಿಶೇಷವಾಗಿ ಆಹ್ವಾನ ಏನೈತೆ ಅಂದ್ರೆ ಎಲ್ಲ ಶಿವಭಕ್ತರಿಗೆ, ಎಲ್ಲ ಜನಾಂಗರಿಗೆ, ನಮ್ಮ ಮರಾಠ ಸಮಾಜ ಅಂತಿಲ್ಲ, ಎಲ್ಲ ಸಮಾಜ ಬಾಂಧವರಿಗೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ಈ ಚರಿತ್ರೆ ಏನಿದೆ, ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಇದೆ, ಅವ್ರದ್ದು ಆಡಳಿತ ಏನಿದೆ ಅದು ಹೇಳಲಿಕ್ಕೆ ಅಲ್ಲಿ ಒಂದು ನಮ್ಮದು ಮರಾಠ ಸೇವಾ ಸಂಘ ಪುಣೆ ಮಹಾರಾಷ್ಟ್ರದ ಅದು ಅಲ್ಲಿಂದ ಏನದ ವಕ್ತಾರ ಬರ್ತಾ ಇದ್ದಾರೆ, ಅದು ಗಂಗಾಧರ್ ಬನಬಾರೆ ಅವರು ಬಹಳಷ್ಟು ಏನಂದ ವಿಶೇಷವಾಗಿ ಪ್ರಕಾಶನದ ಹಾಕ್ತಾ ಇದ್ದಾರೆ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆ, ಆಡಳಿತ ಮತ್ತು ಅವರ ರಾಜಕೀಯ ಆಗಲಿ ಎಲ್ಲ ವಿಷಯದಲ್ಲಿ ಅವರು ಸವಿಸ್ತರವಾಗಿ ಹೇಳ್ತಾರೆ. ಮತ್ತು ಅಂಥ ಒಂದು ಮೆರವಣಿಗೆಯಲ್ಲಿ ಮತ್ತು ಚನ್ನಬಸವ ರಂಗಮಂದಿರನಲ್ಲಿ ಆ ವಕ್ತಾರದಿಂದ ಭಾಷಣ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಒಂದು ಜಮೇದಾರ ಮನುಷ್ಯ ಈ ಸಮಿತಿಯ ಉಪಾಧ್ಯಕ್ಷನಾಗಿ ತಮ್ಮ ಮುಖಾಂತರ ಏನದ ನಾನು ಆಹ್ವಾನಿಸ್ತಾ ಇದ್ದೇನೆ. ಈ ಪ್ರತಿಯೊಂದು ಜಾತಿದವರು, ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ರಾಜಕೀಯದವರು, ಪಕ್ಷಾತೀತ ಜಾತ್ಯತೀತ ಏನದ ಈ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿನಲ್ಲಿ ನೀವು ಪಾಲ್ಗೊಳಿಸಬೇಕು, ಭಾಗಿಯಾಗಿ ಇದು ಒಂದು ಬಹಳ ಏನದ ವಿಜೃಂಭಣೆಯಿಂದ ಏನದ ಆಚರಿಸಬೇಕು ಅಂತ ನಾನು ತಮ್ಮ ಮುಖಾಂತರ ಏನದ ಆಹ್ವಾನಿಸ್ತಾ ಇದ್ದೀನಿ. इस साल जो है ना, हम शिवाजी जयंती हर साल के जैसा हम 19 फरवरी को हम साझा कर रहे हैं। इस समिति में उपस्थित मुझे इस साल का अध्यक्ष बनाया गया है
सभी मराठा समाज और जो भी शिवाजी महाराज के स्वाभिमानी लोग हैं, कौन से भी कास्ट के होने दो, जिन्होंने हिंदू स्वराज्य का निर्माण किया, तो सभी मिलके जो है ना मुझे अध्यक्ष बनाए हैं। मेरे अध्यक्षता में इस साल का शिवाजी जयंती मनाया जा रहा है। इसमें उपस्थित हमारे सभी कमेटी के, अभी हमारे उपाध्यक्ष नारायण गणेश ने बोला कि हमारा कमेटी ऐसा ऐसा है, फिर भी इस कमेटी के कार्यदर्शी गोविंदराव जादव, उपाध्यक्ष नारायण राव, यहाँ पर हमारे विजय कुमार कंजी, रंजीत जादव, चौहान, पाटिल साहब और यहाँ पर उपस्थित पत्रकार बंधु भगिनों, आज यहाँ पर हमारे इस उत्सव में सबसे ज़्यादा हमारी महिलाएं जो है ना शामिल होकर हम मनाने का ये करें। अभी ये महिलाओं का भी हम एक अलग जो है ना यहाँ पे कमेटी बनाए हैं। इस कमेटी में सभी मिलके जो है ना हमको एक अच्छी तरह से जो है ना शिव जयंती मनाने का हम तय किए हैं। अब यहाँ पर आप सबको मालूम है शिवाजी महाराज का जयंती हर साल जो है ना हमारे सरकार से 19 फरवरी को मनाया जा रहा है। अब महाराष्ट्र में जो है ना सरकार से नहीं है, शिवाजी महाराज ही नहीं मगर सभी जितने भी युग पुरुष हो गए, अंबेडकर, बसवेश्वर, महात्मा फुले, गांधी जी, सभी युग पुरुष जितना हो गए, उनका जयंती हमारे कर्नाटक में मनाया जाता है। ये हमारा स्वाभिमान है। तर इस जयंती में जो 19 फरवरी को हम कर रहे, वो डीसी ऑफिस में हमारा एक मीटिंग हो गया। अब उसमें जो है ना सरकार के तरफ से 19 तारीख को जो भी आदेश है उस तरीके से उन्होंने मनाते हैं। मगर ये जयंती मनाने के लिए सबसे ज़्यादा जो स्वाभिमानी लोग हैं शिवाजी महाराज के, मराठा समाज हो, 18 बलुतेदार हो और दूसरे कास्ट के भी जो है ना जो हमारे शिवाजी महाराज को युग पुरुष मानते हैं, ऐसे सभी जनों के तरफ से हम सरकार को जो जयंती मनाते हैं उसको हम जो है ना हर साल कोऑर्डिनेशन मराठा समाज, आदर समाज और सरकार के कोऑर्डिनेशन से हम जो है ना हर साल जयंती मनाते हैं। अब जयंती क्यों मनाते हैं और किस तरफ से मनाते हैं, हर साल जो है ना हमारे शिवाजी स्मारक समिति था, शिवाजी स्मारक समिति और सरकार और जो भी मराठा समाज के स्वाभिमानी लोग हैं सभी मिलके करते थे। मगर इत्तेफाक से जो है ना इस साल हम सभी मराठा जिले के सभी मराठा मिलके जो है ना हम अच्छी तरह से शिव जयंती मनाने का तय किए हैं। ನಾನು ವಿಜಯ್ ಕುಮಾರ್ ಕಣ್ಜಿ ಮಿತ್ರರೇ, ನಮ್ಮ ದೇಶ ಸಲುವಾಗಿ ಯಾವ ಪ್ರಕಾರಲಿ ಎಲ್ಲ ನಮ್ಮ ನಾಯಕರು ಆಗಲಿ ನಮ್ಮದು ರಾಜ್ಯರು ಆಗಲಿ ಯಾರು ನಮ್ಮ ಸಲುವಾಗಿ ಮಾಡಿದಾರೆ ಅದ್ರ ಸಲುವಾಗಿ ನಾವು ಅಭಿಮಾನದಿಂದ ಸ್ವಾಭಿಮಾನದಿಂದ ಒಂದು ಪ್ರೋಗ್ರಾಮ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೇವೆ। ಅದ್ರ ಸಲುವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ದೇಶ ಒಂದು ಮಹಾನ್ ದೇಶ, ಎಲ್ಲರಿಗೂ ಹೊಂದ್ಕೊಂಡು ಹೋಗೋದು ದೇಶ। ಶಿವಾಜಿ ಮಹಾರಾಜ್ ಜಾಣ್ತಾರ ರಾಜ ಅಂತ ಅವ್ರು ನೆನೆಸ್ಕೊಂಡವರು, ಅವ್ರ ದೇಶದ ಸಲುವಾಗಿ ನಮ್ಮ ಜನರ ಸಲುವಾಗಿ ಅವರು ಜಾತಿ ಭೇದ ಭಾವ ಏನು ಇಕ್ಕಲಿಲ್ಲ, ಏನು ಒಳ್ಳೆ ಪ್ರಕಾರ ನಮ್ಮ ದೇಶಕ್ಕೆ ಸ್ವತಂತ್ರ ಇಸ್ಕೊಟ್ಟಿದ್ದಾರೆ। ಅದ್ರ ಸಲುವಾಗಿ ನಾವು ಅವ್ರಿಗೆ ನೆನಪಿಕ್ಕಿ ಏನು 19ನೇ ತಾರೀಕು ಫೆಬ್ರವರಿಗೆ ನಾವೇನು ಶಿವ ಜಯಂತಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ। ಅದ್ರ ಸಲುವಾಗಿ ತಾವೆಲ್ಲ ಬಂದಿರಿ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಮಾಡ್ಲಿಕ್ಕೆ। ಮಿತ್ರರೇ, ನಾನು ನಿಮಗೇನು ಹೆಚ್ಚಿನ ಹೇಳೋದಿಲ್ಲ, ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಮಹತ್ವದ್ದು। ಯಾಕಂದ್ರೆ ಇಲ್ಲಿ ಪ್ರೆಸೆಂಟ್ ಪೀರಿಯಡ್ದಾಗ ಎಲೆಕ್ಟ್ರಾನಿಕ್ ಪೀರಿಯಡ್ದಾಗ ನಿಮ್ಮದು ಒಂದು ಮಹತ್ವದ್ದು ರೋಲ್ ಇದೆ। ಆ ಸಲುವಾಗಿ ತಾವು ನಮ್ಮ ಸಹಕಾರ ಮಾಡಿ ನಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲ್ ಮಾಡಿ ಅಂತ ಹೇಳಿ ನಿಮಗೆ ನಾನು ಬೇಡ್ಕೊತೀನಿ। ಥ್ಯಾಂಕ್ ಯು। ಹೇಗೆ ಆಚರಿಸಬೇಕು, ನಾವು ಯಾವಾಗಲೂ ಗಂಡು ಮಕ್ಕಳು ಆಚರಿಸಬೇಕು, ಒಳ್ಳೆ ರೀತಿಯಿಂದ ಆಗಬೇಕು। ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಆಚರಿಸಬೇಕು। ಇದು ನಾನು ಎಲ್ಲ ಜಿಲ್ಲೆಯ ಮಹನೀಯರಿಗೆ, ಹೆಣ್ಣು ಮಕ್ಕಳಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಆಹ್ವಾನ ಮಾಡ್ತಿದ್ದೀನಿ। ನನ್ನ ಕಳಕಳಿಯ ವಿನಂತಿ ಇದೆ, ತಾವೆಲ್ಲರೂ ಬಂದು ಈ
ರಥಯಾತ್ರೆಯನ್ನು ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಮಾಡಲು ನನಗೆ ಬಂದು ಎಲ್ಲರೂ ಹಾಜರಾಗಬೇಕಂತ ಹೇಳಿ ಒಂದೆರಡು ಮಾತು ಮುಗಿಸುತ್ತೇನೆ.